ಕಾಂಗ್ರೆಸ್ ಜನತಾ ಪಾರ್ಟಿ ಅದಕ್ಕನ ದೊಡ್ಡದು KGF. ನಾನು ಆ ಮಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ. ಲೆಟ್ ಮೈ SP ವಿಲ್ ಟೆಲ್. ಆ ಥರ ಶಿಫ್ಟಿಂಗ್ ಇಲ್ಲ ಶಿಫ್ಟ್ ಮಾಡಿಬಿಟ್ರೆ ಖರ್ಚಾಗೋದಿಲ್ವೇ? ಕೇಳೋರು ಯಾರೋ ಇಲ್ವೇ? ಇದು ಯಾಕೆ ಕೇಳಬೇಕು? MLA ಕೇಳಬೇಕಾ ಇಲ್ವಾ? SP ಆಫೀಸ್ ಹೋದ್ರೆ ನಮ್ಮ ಗೌರವ ಹೋಗುತ್ತೆ ಅಂತ ಅರ್ಥ. ಇಟ್ ಇಸ್ ಅ ಪ್ರೆಸ್ಟೇಜ್ ಟು KGF. ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಬಂತು ಪೊಲೀಸ್ ಕಾನ್ಸ್ಟೇಬಲ್ಸ್ KGF ಬಿಟ್ಟು ಮಾಹಿತಿಯೂ ಇದೆ ನಮ್ಮ ಹತ್ರ. ಮೈಸೂರು 50, ತುಮಕೂರು, ಕೋಲಾರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ನೋ ವ್ಯಾಕೆನ್ಸಿ ಫಾರ್ KGF. ಜವಾನ್ ಥರ ಇದ್ದಾರೆ ನಮ್ಮ KGFನಲ್ಲಿ. ಆ ಕಾಲದಲ್ಲಿ ನಾವು ತಮಿಳು ಓದಿ ಕಾನ್ಸ್ಟೇಬಲ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಫೇಲ್ ಆಗೋದು. ಈಗ ಎಲ್ಲ ಕನ್ನಡನೇ ಓದ್ತಾ ಇದ್ದಾರೆ, ಜವಾನ್ಗಳಿದ್ದಾರೆ. ಆ ಕಾರಣ ಏನು? ನಾವು ಹೋರಾಟ ಮಾಡಿ ಲಾಸ್ಟ್ ಟೈಮ್ ನಿಲ್ಲಿಸಿದ್ವಿ SP ಆಫೀಸ್ಗೆ ಗೌರವಕ್ಕೋಸ್ಕರ, ಪ್ರೆಸ್ಟೇಜ್ಗೋಸ್ಕರ. ಇದು ಈ ಕಾಲದಲ್ಲಿ ಆಗಿಲ್ಲ, ಯಾವ ಕಾಲದಲ್ಲಿ ಆಗಿರೋದು. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ 94ರಲ್ಲಿ ಅವ್ರು ಚಾಲೆಂಜ್ ಮಾಡಿದ್ರು. ಆ KGF ಮಾತಾಡಿದ್ರೆ KGF SP ತೆಗಿತೀವಿ ಚಾಲೆಂಜ್ ಮಾಡಿದ್ವಿ ನಾನು. ಶ್ರೀಮಾನ್ ದೇವೇಗೌಡರು ಇದ್ದರು, ಆಮೇಲೆ JH ಪಟೇಲ್ ಸಾಹೇಬರು ಇದ್ದರು. ನಾನು ಬಿಟ್ಟೇ ಇಲ್ಲ. ಈಗ ರೌಡಿಸಮ್ ಕಡಿಮೆ ಆಗಿದ್ರಿ, ನಾನು ಚೇಂಜ್ ಮಾಡ್ತೀನಿ ಹೇಳಿದ್ರು ಅವರು. ರೌಡಿಸಮ್ ಜಾಸ್ತಿ ಆಗಿಬಿಟ್ರೆ IG ಆಫೀಸ್ ಆಗ್ತೀರಾ ಅಂತ ಹೇಳಿದ್ರು ನಾನು. ಆವತ್ತು ಹೌಸ್ನಲ್ಲಿ ಹಿಂದೆ ನಡೆದಿರೋದು ರೆಕಾರ್ಡ್ ಇದೆ. ಆಮೇಲೆ MP ಪ್ರಕಾಶ್ ಅವ್ರ ಕಾಲದಲ್ಲಿ ಬಂದಿದ್ದು ಇದು ಶಿಫ್ಟ್ ಮಾಡಬೇಕಂತ. ನಾನು ಬಿಟ್ಟಿಲ್ಲ. ಆವತ್ತು ಶ್ರೀಮಾನ್ ಕುಮಾರಸ್ವಾಮಿ ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ರೆಕಾರ್ಡ್ನಲ್ಲಿದೆ. ಈಗ ನಮ್ಮ MLA, ನಾನು ಒಂದು ಎಂಪ್ಲಾಯ್ ಸನ್ನು, BJML ಎಂಪ್ಲಾಯ್ ಮಗ. ಮೇಡಮ್ ಹಂಗಿಲ್ಲ, ಭಾಳ ಓದಿರೋರು, ಮಂತ್ರಿ ಮಗಳು. ಪವರ್ನ ನಿಮ್ಮ ತಂದೆನೂ ಇದ್ದಾರೆ, ತೋರಿಸಿ ಅದನ್ನು ಸ್ಟಾಪ್ ಮಾಡಲೇಬೇಕು. SP ಆಫೀಸ್ ಇಲ್ಲಿಂದ ಹೋಗಬಾರ್ದು. ಇದು ನಮ್ಮ ಮಣ್ಣಿನ ಗೌರವ. KGF ಹಿಸ್ಟ್ರಿ ಇದರಲ್ಲಿ ಮಿನಿಸ್ಟರ್ ಅವರು ಯೋಚನೆ ಮಾಡಬೇಕು. ಹಿಸ್ಟಾರಿಕಲ್ ಜಾಗ ಇದು. ಬೆಂಬಲ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನು. ಅದು ಬಿಟ್ಟರೆ ಕೋರಮಂಡಲ್, ಅದು ಬಿಟ್ಟರೆ ಉರ್ಗಮ್ ಇದೆ, ಅದು ಬಿಟ್ಟರೆ ಚಾಂಪಿಯನ್ ಇದೆ, ಅದನ್ನು ಬಿಟ್ಟರೆ ಮಾರಿಗುಪ್ಪಮ್ ಇದೆ. ಯಾವ ಕಾನ್ಸ್ಟಿಟ್ಯೂಷನ್ ರೈಲ್ವೆ ಸ್ಟೇಷನ್ ಇದೆ? ಆದ್ರಿಂದ ಡೇ ಬೈ ಡೇ ಎವ್ರಿಥಿಂಗ್ ಇಸ್ ಗೋಯಿಂಗ್ ಔಟ್ ಫ್ರಮ್ ದಿಸ್ KGF.